ಎಮ್ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳು. ಇವತ್ತಿನ ಮ್ಯಾಚ್ ಗೊತ್ತೈತಲ್ಲ, ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ 3:15 ಇವತ್ತು ರಾತ್ರಿ ಮ್ಯಾಚು ಇದೆ. ಸಂಜೆ ಮ್ಯಾಚ್, ರಾತ್ರಿ ಮ್ಯಾಚು 7:00 ಯಾವುದಪ್ಪ, ಮುಂಬೈ ಇಂಡಿಯನ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ನಮ್ಮ ತಲಾ ಬ್ಯಾಕ್ ಮಾಡ್ತಾರೆ ಈ ಸಲ. ಮತ್ತೆ ನಾವು ಧೋನಿ ಲವರ್ಸು ಇರಲಿ, ಅದು ಬಿಟ್ಟು ಹಾಕ್ರಿ. ಎಲ್ಲರಿಗೂ ಒಬ್ಬೊಬ್ಬರು ಪ್ಲೇಯರ್ ಭಾಳ ಇಷ್ಟ ಆಗಿರ್ತಾರೆ. ನಾವು ಧೋನಿ ಪ್ಲೇಯರ್ ಆಗಿ ಧೋನಿ ಅಭಿಮಾನಿಗಳು ನಾವು ಇರಲಿ. ಇವತ್ತು ಸನ್ರೈಸರ್ಸ್ ಹೈದರಾಬಾದು ಮತ್ತು ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಇದೆ. ಅದ್ರ ಒಳಗೆ ಪ್ಲೇಯಿಂಗ್ 11 ನೋಡ್ಕೊಂಬಂದ್ಬಿಡೋಣ ಡೈರೆಕ್ಟಾಗಿ. ಹೆಡ್ಡು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ನು, ನಿತೀಶ್ ಕುಮಾರ್ ರೆಡ್ಡಿ, ಕ್ಲಾಸನ್ನು, ಅಭಿನವ್ ಮನೋಹರ್, ಪ್ಯಾಟ್ ಕಮಿನ್ಸು, ಹರ್ಷಲ್ ಪಟೇಲು, ಜೈದೇವ್ ಉನತ್ಕಟ್ಟು, ಮೊಹಮ್ಮದ್ ಶಮಿ, ಹಾಗೆ ರಾಹುಲ್ ಚಹರರ ಬರ್ಬೋದು, ತಪ್ಪಿದ ಆ್ಯಡಮ್ ಜಾಂಪಾನರ ಬರ್ಬೋದು. ಇದ್ರೊಳಗೆ ಪ್ಯಾಟ್ ಕಮಿನ್ಸ್ ಹಿಂಗೂ ಮಾಡ್ಬೋದು. ಅವನು ಇದ್ರೊಳಗೆ ಸ್ಪೀಡ್ ಬಾಲರ್ನ ಒಬ್ಬರನ್ನ ತೆಗೆದು ಇಬ್ಬರ ಸ್ಪಿನ್ನರ್ಸ್ ಆಡಿಸ್ಬೋದು. ಹೇಳಕ್ಕೆ ಬರಲ್ಲ ಮ್ಯಾಚ್ ಅವ್ರದ್ದು ಹೆಂಗೆ ತಲೆ ಇರ್ತೈತೆ ಹಂಗೆ ಮಾಡ್ತಾರೆ ಅವ್ರು. ಹೌದಾ? ಇವನು ರಾಜಸ್ಥಾನ್ ಕಡೆ ನೋಡ್ಕೊಂಬಂದ್ಬಿಡ. ಯಶಸ್ವಿ ಜೈಸ್ವಾಲ್ ಇಲ್ಲಿ ಏನು ಮಾಡ್ತಾನೆ, ನಾನು ಯಶಸ್ವಿ ಜೈಸ್ವಾಲ್ನ ಜೊತೆಗೆ ಸಂಜು ಸ್ಯಾಮ್ಸಂಗ್ನ ಕಳಿಸಲ್ಲ ನನ್ನ ಪ್ಲೇಯಿಂಗ್ 11 ಪ್ರಕಾರ. ಧ್ರುವ್ ಜುರೇಲನ್ನು ಕಳಿಸ್ತೀನಿ. ಧ್ರುವ್ ಜುರೇಲ ಫಿನಿಷರ್ ಆಗಿ ಏನೂ ಕೊಡುಗೆ ಆಲ್ಮೋಸ್ಟ್ ಅಲ್ಲಿ ಏನೂ ಕೊಟ್ಟಿಲ್ಲ. ಹೌದಾ? ತಪ್ಪಿದ್ರೆ ಒಂದು 12 ಮ್ಯಾಚಲ್ಲಿ ಒಂದೆಲ್ಲ 2 ಮ್ಯಾಚ್ ಗೆಲ್ಸಿದ್ರೆ ಅವ್ರಿಗೆ ಫಿನಿಷರ್ ಅನ್ನಲ್ಲ ಆಲ್ಮೋಸ್ಟ್ ಆಲ್. ನಾ ಹೇಳ್ತೇನೆ ಕೇಳಿರಿ. ಅದಕ್ಕೆ ಅವನು ಓಪ್ನಿಂಗ್ ಆಗಿ ಬ್ಯಾಕ್ ಮಾಡಿ ಅವನಿಗೆ ಒಂದು ಸ್ವಲ್ಪ ರನ್ ಬರಲಿ, ಅವನು ಒಂದು ಸ್ವಲ್ಪ ನಾನು ಹೊಡಿಬಲ್ಲೆ ಮಾಡಬಲ್ಲೆ ಅನ್ನೋದೊಂದು ಎನರ್ಜೆಟಿಕ್ ಸ್ಪೋರ್ಟ್ಸ್ ಸ್ಪಿರಿಟ್ ಕ್ಯಾಪ್ಟನ್ ಆದಂಥ ಸಂಜು ಸ್ಯಾಮ್ಸಂಗ್ ಕೊಡಲಿ ಅಂತ ನಾನು ಕೇಳ್ಕೊಂತ ಇವತ್ತು ಧ್ರುವ್ ಜುರೇಲನ್ ಜೊತೆಗೆ ನಾನು ಯಶಸ್ವಿ ಜೈಸ್ವಾಲ್ನ ಓಪ್ನಿಂಗ್ ಆಗಿ ಕಳಿಸ್ತಾನೆ. ಥರ್ಡ್ ಒನ್ ಸಂಜು ಸ್ಯಾಮ್ಸಂಗ್ ಬರ್ತಾರೆ. ಸಂಜು ಸ್ಯಾಮ್ಸಂಗ್, ಆಮೇಲೆ ಪರಾಗ್ ಬರ್ತಾರೆ, ಆಮೇಲೆ ನಿತೀಶ್ ರಾಣಾ ಬರ್ತಾರೆ, ಆಮೇಲೆ ಹೆಡ್ ಮೇಯರು, ಆಮೇಲೆ ಶುಭಮ್ ದೂಬೆ ಅವ್ರು ಒಳ್ಳೆ ಬ್ಯಾಟ್ಸ್ಮ್ಯಾನು. ಹೌದಾ? ಶುಭಮ್ ದೂಬೆ ಬರ್ತಾರೆ. ನೆಕ್ಸ್ಟು ಜೋಫ್ರಾ ಆರ್ಚರ್ ಕೂಡ ಬರುವ ಸಾಧ್ಯತೆ ಐತಿ ಇವತ್ತು ಮ್ಯಾಚ್ನಾಗ. ಅವ್ರು ಬರುವ ಸಾಧ್ಯತೆ ಐತಿ ಅನ್ನೋದ್ರೇನು ಬರ್ತಾರೆ ಇವತ್ತು. ಜೋಫ್ರಾ ಆರ್ಚರ್ ಬರ್ತಾರೆ. ಇಲ್ಲಿ ಅಫ್ಘಾನಿಸ್ತಾನದ ವೇಗದ ಬೌಲರ್ ಫಜಲ್ ಫರೋಕಿ ಅವರು ಬರ್ತಾರೆ. ಆಮೇಲೆ ಇವ್ರು ಯಾರಪ್ಪ, ವನಿಂದು ಹಸ್ರಂಗ ಸ್ಪಿನ್ ಮಾಂತ್ರಿಕ ಅವರು ಬರ್ತಾರೆ. ಆಮೇಲೆ ಸಂದೀಪ್ ಶರ್ಮಾ ಒಳ್ಳೆ ಬಾಲಿಂಗ್ ಅಟ್ಯಾಕ್ರಿ ಇದೆ. ಬ್ಯಾಟ್ಸ್ಮ್ಯಾನ್ ಕೋರಿತಿದ್ರು ಬಾಲಿಂಗ್ ಅಟ್ಯಾಕ್ ಭಾರಿ ಐತಿ, ಬ್ಯಾಟಿಂಗ್ ಅಟ್ಯಾಕು ಐತಿ, ನಿಂತ್ಕೊಂಡು ಆಡ್ಬೇಕು. ಹೌದಾ? ಹೈದರಾಬಾದ್ನೇ ನೋಡಿದ್ರೆ ಅವರು ನಾವು 300 ಹೊಡಿತೀವಿ ಅಂತ ಬಂದಾರ. ಈ ಕಡೆಗೆ ನಾವು ಅದನ್ನು ಚೇಂಜ್ ಮಾಡ್ತೇವೆ ಅಂತ ಬರ್ತಾರೆ. ಇದ್ರೊಳಗೆ ನನಗೆ ಅನಿಸೋ ಪ್ರಕಾರ ರಾಜಸ್ಥಾನಿನ ಬ್ಯಾಟಿಂಗ್ ಲೈನಪ್ಪು ಒಂದು ಸ್ವಲ್ಪ ಎಲ್ಲೇ ಫಿನಿಷರ್ ಹೆಡ್ ಮೇಯರಿನ ಜೊತೆಗೆ ಒಂದು ಸ್ವಲ್ಪ ಇನ್ನೊಬ್ಬರು ಬೇಕಾಗಿತ್ತು ಅಂತ ಅನಿಸ್ತೈತಿ. ಇಲ್ಲಿ ಅಭಿನವ್ ಮನೋಹರ್ನ ಫಿನಿಷರಾಗಿ ಇಟ್ಕೊಳ್ಳೋದು ನನಗೆ ಯಾಕೆ ಅಷ್ಟು ಲೈಕ್ ಆಗೋಲ್ದು. ಯಾಕಂದ್ರೆ ಅಂಥ ಕ್ಲಾಸನ್ ಜೊತೆಗೆ ಕೈ ಕೊಡೋ ಬ್ಯಾಟರ್ ಅಲ್ಲ ಅನಿಸ್ತದೆ ನನಗೆ. ಅವನ್ನ ಕ್ಲಾಸನ್ಗಿಂತ ಸ್ವಲ್ಪ ಮುಂದೆ ಕಳಿಸಿ ಕ್ಲಾಸನ್ನು ಫಿನಿಷರ್ ಆಗಿದ್ದರೂ ಒಂದು ಬರ್ತೈತಿ ಅಂತ ನನಗೆ ಅನಿಸ್ತೈತೆ. ಫಿನಿಷರ್ ರೋಲ್ ಅವನಿಗೆ ಒಪ್ಪೋದದು, ಮತ್ತು ಯಾರಿಗೂ ಒಪ್ಪಲ್ಲ ಆಲ್ಮೋಸ್ಟ್ ಹೈದರಾಬಾದ್ ಟೀಮ್ನಾಗ. ಅದು ನಿತೀಶ್ ಕುಮಾರ್ ರೆಡ್ಡಿನೂ ನಿಭಾಯಿಸ್ಬೋದು. ಹೌದಾ? ಈಗ ಪ್ರಾವಿಸೆಡ್ಡು ಇವನು ಅಭಿಷೇಕ್ ಶರ್ಮಾ ನಿಂತ್ಕೊಂಡು ಒಂದು 10 ಓವರ್ ಆಡಿದ್ರಂದ್ರೆ ನೆಕ್ಸ್ಟ್ ನಿತೀಶ್ ಕುಮಾರ್ ರೆಡ್ಡಿ, ಆಮೇಲೆ ಬೇಕಾದ್ರೆ ಅಭಿನವ್ ಮನೋಹರ್ನ ಲಾಸ್ಟಿಗೆ ಇಟ್ಕೊಂಡು ಹೆಂಜ್ರಿಚ್ ಕ್ಲಾಸನನ್ನು ಕಳಿಸಿದ್ರೆ ನಡೀತೈತಿ. ಇವ್ರು ಬಡ ವಿಕೆಟ್ ಹೋದ್ವು ಅಂದ್ರೂ ಹೆಂಡ್ರಿಚ್ ಕ್ಲಾಸನ್ನು ಲಾಸ್ಟಿಗೆ ಇಟ್ಕೋಬೇಕು. ಯಾಕಂದ್ರೆ ಭಾಳ ರನ್ ಬೇಕಾಗಿತ್ತು. ಲಾಸ್ಟ್ 4-5 ಓವರಿಗೆ ಬಿಗ್ ಹಿಟ್ಟಿಂಗ್ ಹೊಡೆಯೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇವ್ನು ಯಾವಾಗಿದ್ರೂ ಬಿಗ್ ಹಿಟ್ಟಿಂಗಿಗೆ ಹೆಸರು ವಾಸಿ ಆಗಿರ್ತಾನೆ ಹೆಂಜ್ರಿಚ್ ಕ್ಲಾಸನ್ನು. ಹಾಗಾಗಿ ಇವನ್ನ ಹೆಂಜ್ರಿಚ್ ಕ್ಲಾಸನನ್ನು ಫೈನಲಿಗೆ ಇಟ್ಕೋಬೇಕಂತ ನಾನು ಕೇಳ್ಕೊಂಬಿಡ್ತೀನಿ. ಈಗ ಬಾಲಿಂಗ್ ಅಟ್ಯಾಕಿಗೆ ಬರೋಣ ಎರಡು ತಂಡದ್ದು. ಈ ಕಡೆಗೆ ಮೊಹಮ್ಮದ್ ಶಮಿ, ಹರ್ಷಲ್ ಪಟೇಲ್ ಏನಾಗುತ್ತೋ ಅಂದ್ರೆ ಮೊದಲಿಗೆ ಸಣ್ಣ ಗ್ರೌಂಡ್ ಚಿನ್ನಸ್ವಾಮಿ ಗ್ರೌಂಡ್ನಾಗ ಆಡಿದ್ರೆ ಅವನಷ್ಟು ಎಫೆಕ್ಟಿವ್ ಆಗಿರಲ್ಲ. ಯಾಕಂದರೆ ಇವನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ ಜಾಸ್ತಿ ಇದ್ವು. ಹಾಗಾಗಿ ಹೈದರಾಬಾದ್ ಪಿಚ್ಚು ಒಂದು ಅವನಿಗೆ ಚಿನ್ನಸ್ವಾಮಿ ಗ್ರೌಂಡಿಗಿಂತ ಸ್ವಲ್ಪ ದೊಡ್ಡದೈತೆ ಅಂತ ನನಗನ್ನಿಸ್ತತಿ. ಹೌದಾ? ಅಲ್ಲಿ ಅವನಿಗೆ
ಬಾಲಿಂಗ್ ಸ್ಲೋ ರನ್ ಭಾಳ ಎಫೆಕ್ಟಿವ್ ಆಗಿರ್ತವೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಹರ್ಷಲ್ ಪಟೇಲ ಒನ್ ಆಫ್ ದ ಕಿಲ್ಲರ್ ಆಗ್ಬೋದು ರಾಜಸ್ಥಾನ್ ರಾಯಲ್ಸ್ಗೆ. ಹಾಗೆ ಪ್ಯಾಟ್ ಕಮಿನ್ಸ್ ಏನು ಕಮ್ಮಿ ಏನು ರೀ, ಬ್ಯಾಟಿಂಗ್ನಾಗೂ ಪರ್ಫಾರ್ಮೆನ್ಸ್ ನೀಡ್ತಾನೆ, ಬಾಲಿಂಗ್ನಾಗ ಅಂದ್ರೆ ಅವನು ಸ್ಲೋ ರನ್ನು ಕಟ್ಟರು ಚೆನ್ನಾಗಿ ಹಾಕ್ತಾನೆ ಅವನು. ಆಮೇಲೆ ಥರ್ಡ್ ಒನ್ನು ಜೈದೇವ್ ಉನಾದ್ಕಟ್. ಅವನು ಎಂಥ ಬೌಲರ್ ಅನ್ನೋದು ಗೊತ್ತಿದೆ. ಅವನು ಹೋದ ವರ್ಷ ಸನ್ರೈಸರ್ಸ್ ಹೈದರಾಬಾದ್ನಾಗ ಆಡಿದ್ದ, ಈ ಸಲ ಸನ್ರೈಸರ್ಸ್ ಹೈದರಾಬಾದ್ನಾಗ ಆಡಕ್ಕಂತಾನೆ ಜೈದೇವ್ ಉನಾದ್ಕಟ್. ಹೌದಾ, ಆಡಿ ಎಡಮ್ ಜಾಂಪಾ, ಆಮೇಲೆ ರಾಹುಲ್ ಅಂತ ಹೇಳ್ಕೊಳ್ಳೋಂಥ ಸ್ಪಿನ್ನರ್ ಅದಾರ. ಆದ್ರೆ ಅವರು ಫಾರ್ಮ್ನಾಗ ಇಲ್ಲದ್ದು ಒಂದೇ ಹೈದರಾಬಾದ್ಗೆ ಒಂದು ಬ್ಯಾಕ್ ಆಗ್ಬೋದು ಅಂತ ನನಗೆ ಅನಿಸ್ತತಿ. ಈ ಕಡೆಗೆ ಹೌದಾ, ಈ ಕಡೆಗೆ ಫಜಲ್ ಫರೂಕಿ, ಜೋಫ್ರಾ ಆರ್ಚರ್, ಆಮೇಲೆ ಅದು ಒಂದಿಂದು ಹಸರಂಗ ಅಂತಕ್ಕೂ ಕಳೆದ ಹೋಗ್ಬಿಟ್ಟ ಅನ್ಕೋಬೇಕು ನಾವು. ಹೌದಾ, ಹಸರಂಗ ಅಂತಕ್ಕೂ ಏನು RCB ಇದ್ದದ್ದು ಇಂಪ್ಯಾಕ್ಟ್ ಅಂತಕ್ಕೂ ಮಾಡೋಕ್ಕವಲ್ಲ ಅವನು ಯಾವ ಟೀಮ್ನಾಗೂ. ಹೌದಾ, ಆಲ್ಮೋಸ್ಟ್ ಅಲ್ಲಿ ಯಾವ ಟೀಮ್ನಾಗ ಆಡಿಲ್ಲ ಅವನು ಆಲ್ಮೋಸ್ಟ್ ಅಲ್ಲಿಗೆ. ಆಮೇಲೆ ಅದಕ್ಕೆ ಹೈದರಾಬಾದ್ನ ಇದ್ರೊಳಗೆ ಒಂದು ಸ್ವಲ್ಪ ಮೇಲ್ಗೈ ಜಾಸ್ತಿ ಇರ್ತೈತಿ ಅಂತ ನನಗೆ ಅನಿಸ್ತೈತಿ. ಅದ್ರೊಳಗೆ ಸನ್ರೈಸರ್ಸ್ ಇದ್ರೊಳಗೆ ಮೊಹಮ್ಮದ್ ಶಮಿ, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಪಕ್ಕ ಯಾರ್ಕ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ಉಡಿಸ್ ಅನಿಸ್ತೈತಿ. ಆದ್ರೆ ರಾಜಸ್ಥಾನ್ ರಾಯಲ್ಸ್ ಒಳಗೆ ಫಜಲ್ ಫರೂಕಿ ಯಾರ್ಕರ್ ಕಿಂಗ್ ಆಲ್ಮೋಸ್ಟ್ ಆಲ್ ಅದಕ್ಕೆ ನೋಡೋಕೆ ಭಾಳ ಚಂದ ಇರ್ತೈತೆ ಮ್ಯಾಚ್. ನನ್ನ ಅನಿಸಿಕೆಯ ಪ್ರಕಾರ ಇವತ್ತು ಹೈದರಾಬಾದ್ ವಿನ್ ಆಗಬಹುದು. ಹೌದಾ, ನನ್ನ ಪ್ರೆಡಿಕ್ಷನ್ನು ಟಾಸ್ ಪ್ರೆಡಿಕ್ಷನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ 2:30 ಅಂದ್ರೆ 2 ಗಂಟೆ ಅಷ್ಟೊತ್ತಿಗೆ ಪೋಸ್ಟ್ ಮಾಡ್ತಾನೆ ನಾನು. ನಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಬಯೋದಲ್ಲಿ ಹಾಕಿರ್ತೀನಿ. ಇನ್ನು ಹಾಕಿಲ್ಲ, ಬಯೋದಲ್ಲಿ ಹಾಕ್ತೀನಿ ನಾನು. ಅಲ್ಲಿ ಹೋಗಿ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಒಂದು ಒಳ್ಳೆ ಮ್ಯಾಚ್ ಇರುತ್ತೆ. ಈಗ ರಾತ್ರಿ ಮ್ಯಾಚಿಂದು ಇನ್ನೂ ಒಂದು ವಿಡಿಯೋ ರೆಡಿ ಮಾಡ್ಬೇಕು ನಾನು ಬೇರೆಯವ್ರಂಗೆ ಎಡಿಟ್ ಮಾಡಿ ಈಗ ರಾಜಸ್ಥಾನ ಅಂತ ಯಾವ ಫೋಟೋ ಬರೋದು ನನಗಿನೇ ಅಷ್ಟು ಬರಲ್ಲ. ಹಂಗೆ ಕರೆಕ್ಟಾಗಿ ಮಾತಾಡಿ ಹೇಳ್ತಾನೆ ನಾನು. ನಂದು ಏನೈತೆ ಸ್ವಭಾವ ಅದು ಮುಂದೆ ನೋಡೋಣ ಅಂತ. ಮುಂದಂಗೆ ಬೆಳ್ಕೊಂತ ಹೋದಂಗೆ ಅದಕ್ಕೊಂದು ಏನಾರ ಒಂದು ಸಿಸ್ಟಮ್ ರೆಡಿ ಮಾಡೋಣ ಅಂತ. ಈಗ ಸನ್ರೈಸರ್ಸ್ ಹೈದರಾಬಾದ್ ವಿನ್ ಆಗ್ಬೋದು. ಮೊದಲನೇ ಮ್ಯಾಚ್ 2:30 23ನೇ ತಾರೀಕು 3/2025 ದಿನಾಂಕದಂದು ಇನಾಗರಲ್ ಮ್ಯಾಚ್ ನಿನ್ನೆ ಆಯಿತು. ಇವತ್ತು ಸೆಕೆಂಡ್ ಮ್ಯಾಚು ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಅದರೊಳಗೆ ನನಗೆ ಅನಿಸಿಕೋ ಪ್ರಕಾರ ಹೈದರಾಬಾದ್ ವಿನ್ ಆಗಬಹುದು. ಹೈದರಾಬಾದ್ನವ್ರು ಎಷ್ಟು ರನ್ ಹೊಡಿಬೋದು ಫಸ್ಟ್ ಬ್ಯಾಟಿಂಗ್ ಆದ್ರೆ ಅಂತ ನೀವು ಕಾಮೆಂಟಲ್ಲಿ ಹಾಕ್ರಿ. ಹಾಗೆ ರಾಜಸ್ಥಾನ್ ರಾಯಲ್ಸ್ ಫಸ್ಟ್ ಬ್ಯಾಟಿಂಗ್ ಆದರೆ ಯಾರನ್ನ ಎಷ್ಟು ರನ್ ಹೊಡಿಬೋದು ಅಂತ ಒಂದು ಕಾಮೆಂಟ್ ಹಾಕಿ. ಜೈ ಕರ್ನಾಟಕ ಮಾತೆ. ಬಾಯ್.